ಇನ್ನು ಗ್ಯಾರಂಟಿಗಳ ಮೂಲಕವಾಗಿ ಜಾರಿಗೆ ಬಂದಂತಹ ರಾಜ್ಯ ಸರ್ಕಾರ ಇದೀಗ ಎರಡನೇ ಅಧಿವೇಶನಕ್ಕೆ ಸಿದ್ಧವಾಗ್ತಾ ಇದೆ. ಜುಲೈ 15ರಿಂದ ಮಳೆಗಾಲದ ಅಧಿವೇಶನ ಆರಂಭ ಆಗುವಂತಹ ಸಾಧ್ಯತೆ ಇದೆ. ಜುಲೈ 15ರಿಂದ ಎರಡನೇ ಅಧಿವೇಶನ ಆರಂಭ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಇತ್ತ ಪರಿಷತ್ ವಿಪಕ್ಷ ನಾಯಕನ ಆಯ್ಕೆಗೂ ಕೂಡ ಬಿಜೆಪಿ ಒತ್ತು ಕೊಡ್ತಾ ಇದೆ. ಇನ್ನು ಕಳೆದ ಬಾರಿ ವಿರೋಧ ಪಕ್ಷದ ನಾಯಕನನ್ನ ಆಯ್ಕೆ ಮಾಡೋದಕ್ಕೆ ಅಂತ ಬಹಳಷ್ಟು ವಿಳಂಬ ಆಗಿತ್ತು. ಅದರಲ್ಲೂ ಕಳೆದ ಅಧಿವೇಶನ ಸಂಪೂರ್ಣ ಅಧಿವೇಶನವೇ ವಿಪಕ್ಷ ನಾಯಕ ಯಾರು ಅಂತಾನೆ ಗೊತ್ತಾಗಲಿಲ್ಲ. ವಿಪಕ್ಷ ನಾಯಕನ ಆಯ್ಕೆ ಕೂಡ ಆಗಲಿಲ್ಲ. ವಿಪಕ್ಷ ನಾಯಕನ ಆಯ್ಕೆನೇ ಆಗದೆ ಕಳೆದ ಬಾರಿ ಅಧಿವೇಶನ ನಡೆದೋಯ್ತು. ಈಗ ಪರಿಷತ್ನ ವಿಪಕ್ಷ ನಾಯಕನ ಆಯ್ಕೆಗೆ ಬಿಜೆಪಿ ಒತ್ತನ್ನ ಕೊಡ್ತಾ ಇದೆ. ಕಳೆದ ಬಾರಿ ಎದುರಾದಂತಹ ಮುಜುಗರ ಈ ಬಾರಿ ಎದುರಾಗಬಾರ್ದು ಅಂತ ಬಿಜೆಪಿ ಇದೀಗ ಮುಂದಾಗ್ತಾ ಇರುವಂತದ್ದು. ಹಾಲಿ ವಿಪಕ್ಷ ನಾಯಕರಾಗಿರುವಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ, ಇನ್ನು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಹಾಲಿ ವಿಪಕ್ಷ ನಾಯಕರಾಗಿದ್ದಾರೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಸಂಸದರಾಗಿ ಆಯ್ಕೆ ಕೂಡ ಆಗಿದ್ದಾರೆ. ಪರಿಷತ್ತು ವಿಪಕ್ಷ ನಾಯಕರನ್ನಾಗಿ ಶ್ರೀನಿವಾಸ್ ಕೋಟಾ ಪೂಜಾರಿ ಅವರನ್ನ ಆಯ್ಕೆ ಮಾಡಲಾಗಿತ್ತು. ಶ್ರೀನಿವಾಸ್ ಪೂಜಾರಿ ಅವರನ್ನ ಆಯ್ಕೆ ಮಾಡಿದ ಬಳಿಕ ಈಗ ಅವರು ಸಂಸದರು ಕೂಡ ಆಗಿದ್ದಾರೆ. ಸಂಸದರಾಗಿ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ತಮ್ಮ ಹಿಂದಿನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಆ ಸ್ಥಾನ ಕೂಡ ತೆರವಾಗಿದೆ. ಹೀಗಾಗಿ ಹೊಸ ವಿಪಕ್ಷ ನಾಯಕನಿಗಾಗಿ ಬಿಜೆಪಿಯಲ್ಲಿ ಹಲವಾರು ನಾಯಕರು ಈಗ ರೇಸ್ನಲ್ಲಿ ಇದ್ದಾರೆ. ಸಾಕಷ್ಟು ನಾಯಕರು ಕಸರತ್ತು ಕೂಡ ನಡೆಸ್ತಾ ಇದ್ದಾರೆ. ಪರಿಷತ್ತು ವಿಪಕ್ಷ ನಾಯಕನ ಸ್ಥಾನಕ್ಕಾಗಿ ಹಲವಾರು ನಾಯಕರು ಈಗ ಟವಲ್ ಹಾಕ್ತಾ ಇದ್ದಾರೆ. ಇನ್ನು ಈ ಬಾರಿ ದಲಿತ ಸಮುದಾಯಕ್ಕೆ ಸ್ಥಾನ ನೀಡೋದಕ್ಕೆ ಅಂತ ಬಿಜೆಪಿ ಚಿಂತನೆ ಮಾಡ್ತಾ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಹೀಗಾಗಿ ದಲಿತ ನಾಯಕರೆಲ್ಲರೂ ಕೂಡ ಫುಲ್ ಆಕ್ಟಿವ್ ಆಗಿದ್ದಾರೆ. ನಾನು ಈ ಸ್ಥಾನಕ್ಕೆ ಸಫಲನಾಗಿದ್ದೀನಿ, ನಾನು ಸಬಲನಾಗಿದ್ದೀನಿ, ನಾನು ಈ ಸ್ಥಾನವನ್ನು ಸರಿಯಾಗಿ ಸಮರ್ಥವಾಗಿ ನಿಭಾಯಿಸಬಲ್ಲೆ ಅಂತ ತಮ್ಮ ನಾಯಕರ ಮೇಲೆ ಒತ್ತಡ ಹೇರೋದಕ್ಕೂ ಕೂಡ ಈಗಾಗಲೇ ಬಿಜೆಪಿ ನಾಯಕರು ಪ್ರಯತ್ನವನ್ನ ಆರಂಭ ಮಾಡಿದ್ದಾರೆ. ಅದೇ ರೀತಿಯಾಗಿ ಪರಿಷತ್ ವಿಪಕ್ಷ ನಾಯಕನ ಸ್ಥಾನವನ್ನ ತಮ್ಮದಾಗಿಸ್ಕೊಳ್ಳೋದಕ್ಕೆ ಅಂತ ಸಾಕಷ್ಟು ತಯಾರಿಯನ್ನ ಕೂಡ ಬಿಜೆಪಿ ನಾಯಕರು ಮಾಡ್ಕೊಳ್ತಾ ಇದ್ದಾರೆ.